ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ಒಂದು ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರದಿಂದ ಅಂದರೆ ಬೀಜಾಕ್ಷರಿ ನಾಮದಿಂದ ನಾವು ಅಂದ್ಕೊಂಡಿದ್ದನ್ನು ಪಡ್ಕೋಬೋದಾಗಿರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಏನೇ ಸಂಕಷ್ಟಗಳು ಎದುರಾಗ್ತಿದ್ರು ಕೂಡ ಆ ಒಂದು ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ಹಣದ ಹರಿವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ಹಾಗೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಯಶಸ್ಸನ್ನು ಪಡ್ಕೊಬೇಕು ಅಂದರೂ ಕೂಡ ಈ ಒಂದು ವಾರಾಹಿ ತಾಯಿಯ ಅನುಗ್ರಹದಿಂದ ಪಡ್ಕೋಬಹುದಾಗಿರುತ್ತೆ. ಹಾಗೆ ನಾನು ಹೇಳುವಂಥ ಈ ಒಂದು ಟೆಕ್ನಿಕ್ಕಿಂದ ನೀವು ಕೂಡ ಪಾಸಿಟಿವ್ ಆಗಿ ಏನನ್ನೇ ಮಾಡಬೇಕು ಅಂದರೂ ಕೂಡ ಅದನ್ನು ಸಾಧಿಸ್ಬೋದಾಗಿರುತ್ತೆ. ಹಾಗಿದ್ರೆ ಆ ಒಂದು ಟೆಕ್ನಿಕ್ ಏನು, ಹಾಗೆ ಆ ಒಂದು ಮಂತ್ರ ಯಾವುದು ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಬೇಕು ಅಂದರೆ ನನ್ನ ಗೀತಾ ಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನಾನು ಮಾಡಿರೋಂಥ ವಿಡಿಯೋವನ್ನು ಮಿಸ್ ಮಾಡದೆ ನೀವು ನೋಡ್ಬೋದಾಗಿರುತ್ತೆ. ಇನ್ನು ಆ ಒಂದು ಮಂತ್ರ ಯಾವುದು, ಅದನ್ನು ಎಷ್ಟು ಬಾರಿ, ಹೇಗೆ, ಯಾವ ಒಂದು ಸಮಯದಲ್ಲಿ ಪಠಿಸ್ಬೇಕಾಗುತ್ತೆ, ಹಾಗೆ ನಾನು ಹೇಳುವಂಥ ಟೆಕ್ನಿಕ್ ಯಾವುದು, ಹಾಗೆ ಈ ಒಂದು ಮಂತ್ರವನ್ನು ಯಾವ ದಿಕ್ಕಿಗೆ ಕೂತು ಪಠಿಸ್ಬೇಕು, ಇದಕ್ಕಿರುವಂಥ ನಿಯಮ ಏನು, ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ತಿಳ್ಕೊಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ಪಂಚಮಿ, ಅಷ್ಟಮಿ, ನವಮಿ ದಿನಗಳಂದರೆ ತುಂಬಾ ಇಷ್ಟವಾದಂತಹ ದಿನಗಳು. ಆ ಒಂದು ದಿನಗಳಲ್ಲಿ ನೀವು ಮಂತ್ರವನ್ನು ಪಠಣೆ ಮಾಡೋದಕ್ಕೆ ಶುರು ಮಾಡಬಹುದಾಗಿರುತ್ತೆ. ಅಥವಾ ಮಂಗಳವಾರ, ಗುರುವಾರ, ಶುಕ್ರವಾರದ ದಿನಗಳಲ್ಲೂ ಕೂಡ ಮಾಡಬಹುದಾಗಿರುತ್ತೆ. ಇಲ್ಲಾಂದರೆ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲೂ ಕೂಡ ನೀವು ಶುರು ಮಾಡಬಹುದಾಗಿರುತ್ತೆ. ಹೆಚ್ಚಾಗಿ ನೀವು ಗ್ರಹಣಗಳು ನಡೆಯುವಂತಹ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಇದು 10 ಪಟ್ಟು, ಅಂದರೆ ನಾವು ಏನು 1 ಪಟ್ಟು ಮಂತ್ರ ಪಠಣೆ ಮಾಡೋದ್ರಿಂದ ಆಗುವಂಥ ಲಾಭಗಳೇನಿರುತ್ತೆ ಅದು ಗ್ರಹಣದ ಸಮಯದಲ್ಲಿ ಪಠಿಸೋದ್ರಿಂದ 10 ಪಟ್ಟು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬಹುದು. ನಾವು 10 ಪಟ್ಟು ಹೆಚ್ಚಾಗಿ ಮಂತ್ರವನ್ನು ಪಠಣೆ ಮಾಡಿದಷ್ಟು ಆ ಒಂದು ಶಕ್ತಿ ಹೊಂದಿರುತ್ತೆ ಗ್ರಹಣದ ಟೈಮಲ್ಲಿ ಪಠಣೆ ಮಾಡೋದ್ರಿಂದ. ಹಾಗಾಗಿ ಯಾವುದೇ ಒಂದು ಮಂತ್ರಗಳನ್ನಾಗಲಿ ಗ್ರಹಣ ಇದ್ದಾಗ ಗ್ರಹಣದ ಟೈಮಲ್ಲಿ ಪಠಣೆ ಮಾಡಿ. ಆ ಒಂದು ಸಮಯವನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಆ ಒಂದು ಗ್ರಹಣದ ಸಮಯದಲ್ಲಿ ನಾವು ಯಾವುದೇ ಒಂದು ಮಂತ್ರಗಳನ್ನು ಸಿದ್ಧಿಸಿದ್ರು ಅದು 10 ಪಟ್ಟು ಹೆಚ್ಚು ನಾವು ಮಂತ್ರಗಳನ್ನು ಸಿದ್ಧಿಸಿದಷ್ಟು ಶಕ್ತಿ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ನಮಗೆ ಸಿದ್ಧಿಯನ್ನು ಕೂಡ ನಾವು ಪಡ್ಕೋಬಹುದು. ಹಾಗೆ ನಾವು ಅಂದ್ಕೊಂಡಿದ್ದನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬಹುದು. ಇನ್ನು ವಾರಾಹಿ ತಾಯಿಯ ಮಂತ್ರಗಳನ್ನು ನಾವು ಪಠಿಸುವಾಗ ನಾನ್ ವೆಜ್ಜನ್ನು ತಿಂದು ಪಠಿಸಬಾರ್ದು. ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅಥವಾ ಹೊರಗಡೆ ಪರಿಸರದಲ್ಲಿ ಎಲ್ಲಾದರೂ ಶಾಂತವಾಗಿರುವಂಥ ಸ್ಥಳದಲ್ಲಿ ಕೂತ್ಕೊಂಡು ಅಥವಾ ದೇವಸ್ಥಾನಗಳಲ್ಲಿ ಕೂತ್ಕೊಂಡು ಕೂಡ ನಾವು ಪಠಿಸ್ಬಹುದಾಗಿರುತ್ತೆ. ಇಲ್ಲ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ಟ್ರಾವೆಲ್ ಮಾಡ್ತಾನೂ ಕೂಡ ನೀವು ಪಠಿಸ್ಬಹುದಾಗಿರುತ್ತೆ. ಇನ್ನು ನಮಗೆ ಆರೋಗ್ಯ ಸಮಸ್ಯೆ ಇದೆ, ಮಲಗಿದ ಜಾಗದಲ್ಲೇ ಮಲಗಿದ್ದೀವಿ ಅನ್ನೋರು ಕೂಡ, ಆ ಒಂದು ಪೇಷಂಟ್ಸ್ಗಳು ಕೂಡ ಅಂದರೆ ಅನಾರೋಗ್ಯದ ಸಮಸ್ಯೆ ಹೊಂದಿರೋರು ಕೂಡ ಪಠಿಸ್ಬೋದಾಗಿರುತ್ತೆ. ನಮಗೆ ಪಠಿಸೋದಕ್ಕೆ ಬರೋದಿಲ್ಲ ಅನ್ನೋರು ಈ ಒಂದು ಮಂತ್ರವನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡಿಕೊಂಡು ಕೂಡ ನೀವು ಬುಕ್ಕಲ್ಲಿ ಇದಕ್ಕಿಂತ ಒಂದು ಸಪ್ರೇಟಾಗಿ ಬುಕ್ ಇಟ್ಕೊಳ್ಳಿ. ಯಾಕಂದರೆ ಏನಾದರೂ ಸಮಸ್ಯೆಗಳಿದ್ದಾಗ ತಕ್ಷಣಕ್ಕೆ ನಾವು ಮಂತ್ರ ಪಠಣೆ ಮಾಡಬೇಕು ಅಂದಾಗ ತೆಗೆದು ನೋಡಿದಾಗ ನಮಗೆ ಈಸಿಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದಲ್ವ. ಅದಕ್ಕಾಗಿ ಇದಕ್ಕಿಂತ ಒಂದು ಬುಕ್ ಇಟ್ಕೊಂಡು ಅದರಲ್ಲಿ ಮಂತ್ರಗಳನ್ನು ಬರೆದಿಟ್ಕೊಳ್ಳಿ. ನೀವು ಹೇಳೋಕ್ಕಾಗಿಲ್ಲ ಅಂದರೆ ನಾವು ಎಷ್ಟು ಬಾರಿ ಹೇಳ್ಕೊಳ್ತೀವಿ ಅಷ್ಟು ಬಾರಿ ಕೂಡ ನೀವು ಬುಕ್ಕಲ್ಲಿ ಬರ್ಕೊಬಹುದಾಗಿರುತ್ತೆ. ಬರೆಯೋದ್ರಿಂದ ಅಥವಾ ಪಠಿಸೋದ್ರಿಂದ ಸಮನಾಗಿರುವಂಥ ಫಲಗಳನ್ನೇ ಪಡ್ಕೋಬಹುದು. ಯಾಕಂದರೆ ಅಷ್ಟು ಶಕ್ತಿ ಇರುವಂಥ ತಾಯಿಯಾಗಿರೋದ್ರಿಂದ ವಾರಾಹಿ ತಾಯಿಯನ್ನು ಆರಾಧನೆ ಮಾಡೋದು ತುಂಬಾ ಸುಲಭ. ಹಾಗೆ ಅದನ್ನು ನಿಯಮಾನುಸಾರವಾಗಿ ಅನುಸರಿಸ್ಕೊಂಡು ಮಾಡಬೇಕಾಗುತ್ತೆ. ನಾನ್ ವೆಜ್ ತಿಂದಾಗ ಪಠಿಸಲೇಬೇಡಿ. ಕೆಲವೊಂದು ವೀಡಿಯೋಗಳಲ್ಲಿ ಕೆಲವರು ಹೇಳ್ತಾರೆ ನಾನ್ ವೆಜ್ ತಿಂದು ಪಠಿಸ್ಬೋದು ಅಂತ. ಹಾಗೆ ಮಾಡಬೇಡಿ. ನಾನ್ ವೆಜ್ ತಿಂದೇ ಪಠಿಸಿದ್ರೇ ಅದಕ್ಕೆ ಮಂತ್ರ ಸಿದ್ಧಿ ಆಗೋದು. ನೀವು ಈಗ ಸ್ಪಿರಿಚುಯಾಲಿಟಿಲಿರೋರು ನೋಡಿರ್ತೀರ ನೀವು, ನಾನ್ ವೆಜ್ಜನ್ನು ಬಿಟ್ಟ ಮೇಲೆ ಅವ್ರಿಗೆ ಸ್ಪಿರಿಚುವಲಿ ಗ್ರೋತ್ ತುಂಬಾ ಚೆನ್ನಾಗಾಗಿರುತ್ತೆ. ನಾನ್ ವೆಜ್ ತಿಂತಾಯಿದ್ರೆ ಅಷ್ಟು ಇದಾಗಲ್ಲ, ಅದು ಅಲ್ಲಲ್ಲೇ ಶಕ್ತಿಯನ್ನು ಕುಂದಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ನಾನ್ ವೆಜ್ ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ, ತಿಂದಂಥ ಸಮಯದಲ್ಲಿ ಪಠಿಸ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಪ್ರತಿನಿತ್ಯವೂ ಕೂಡ ನಾವು ಧ್ಯಾನವನ್ನು ಮಾಡಿಕೊಂಡು ಈ ಒಂದು ಮಂತ್ರವನ್ನು ಪಠಣೆ ಮಾಡಬೇಕಾಗುತ್ತೆ. ಕನಿಷ್ಠ ಅಂದರೂ ಒಂದು 15 ನಿಮಿಷನಾದರೂ ಮಾಡಿ. ಇಲ್ಲ ಅಂದರೆ ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷಗಳ ಕಾಲ ಮೆಡಿಟೇಷನ್ನ ಮಾಡಿ. ನಂತರ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ, ಪಾಸಿಟಿವ್ ಆಗಿ ಫೀಲ್ ಮಾಡಿ. ನಮ್ಗೆ ಆಲ್ರೆಡಿ ನಾವು ಕಷ್ಟದಿಂದ ಹೊರಗೆ ಬಂದಿದ್ದೀವಿ, ನಮಗೀಗ ಚೆನ್ನಾಗಿದೆ, ನಮ್ಮ ಜೀವನ ಚೆನ್ನಾಗಿ ನಡೀತಿದೆ ಅನ್ನೋ ರೀತಿಯಲ್ಲಿ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ. ಯಾಕಾಗಲ್ಲ, ಹಾಗೆ ಆಗುತ್ತೆ. ನೆಗೆಟಿವ್ ಆಗಿ ಹೇಳ್ಕೊಂಡಾಗ ಬೇಗ ಆಗುತ್ತೋ ಅದೇ ರೀತಿ ಪಾಸಿಟಿವ್ ಆಗಿ ಹೇಳ್ಕೊಂಡಾಗ ಪಾಸಿಟಿವ್ ಆಗಿ ಹಾಗೆ ಆಗುತ್ತೆ.
ಆದರೆ ಮೈಂಡನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಈಗ ನಾವು ಪಾಸಿಟಿವ್ ಆಗಿ ಹೇಳ್ಕೊಂಡು ಮೈಂಡಲ್ಲಿ ನಾವು ಇದು ಆಗೋದಿಲ್ಲ ಅನ್ನೋ ಥರ ನೀವು ಅಂದ್ಕೊಂಡ್ರೆ ಅದಾಗೋದೇ ಇಲ್ಲ, ಆ ರೀತಿ ಆಗುತ್ತೆ ಅಂತ ಮೈಂಡ್ ಸೆಟ್ಟಲ್ಲೂ ನೀವು ಸೆಟ್ ಮಾಡ್ಕೊಬೇಕು. ರಾತ್ರಿ ಮಲಗೋವಾಗಲೂ ಅಷ್ಟೇ, ನೀವೇನು ಅಂದ್ಕೊಂಡಿದ್ದೀರಾ ಅದು ಆಗಿದೆ, ಅದು ನನಗೆ ಸಕ್ಸಸ್ಫುಲ್ ಆಗಿದೆ, ನನ್ನ ಜೀವನದಲ್ಲೆಲ್ಲ ಸಕ್ಸಸ್ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಬೇಕು. ಪ್ರೆಸೆಂಟಲ್ಲಿ ಹೇಗೆ ಫೀಲ್ ಆಗ್ತೀರಾ ಆಗಿದ್ದಾಗ ಹಾಗೆ ಫೀಲ್ ಆಗಬೇಕು. ಹಾಗೆ ಈ ಒಂದು ಮಂತ್ರ ಬಂದು ಹೇಗಿರುತ್ತೆ, ಅಶ್ವರೂಢ ಅಪರಾಜಿತ, ಅಶ್ವರೂಢ ಅಪರಾಜಿತ, ಅಶ್ವರೂಢ ಅಪರಾಜಿತ. ಹೀಗೆ 108 ಬಾರಿ ಪ್ರತಿನಿತ್ಯವೂ ಕೂಡ ತಪ್ಪದೆ ಪಠಿಸಬೇಕಾಗುತ್ತೆ. ಇದನ್ನು ದಕ್ಷಿಣ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕೂತು ನೀವು ಪಠಿಸಬೇಕಾಗುತ್ತೆ. ಇನ್ನು ನೀವು ಪಠಿಸೋದಕ್ಕಾಗಲಿಲ್ಲ ಅಂದರೂ ಮೊದಲೇ ಹೇಳಿದ್ದೀನಿ, ಬರೀಬಹುದಾಗಿರುತ್ತೆ. ಬರೆಯೋದ್ರಿಂದ ಸಮನಾದ ಫಲಗಳು. ಹಾಗೆ ಈ ಒಂದು ಮಂತ್ರವನ್ನು ಪಠಿಸುವಾಗ ಆಸನದ ಮೇಲೆ ಅಂದರೆ ಮಣೆ ಮೇಲೆ ಕೂತ್ಕೊಂಡು ಹೇಳ್ಕೊಬೋದು. ಆ ಮಣೆ ಮೇಲೆ ಈ ಒಂದು ಕಪ್ಪು ಅಥವಾ ಕಡು ನೀಲಿ ಬಣ್ಣದ ವಸ್ತ್ರವನ್ನು ಹಾಕಿ ಕೂತು ಅದ್ರ ಮೇಲೆ ಕೂತ್ಕೊಂಡು ಹೇಳ್ಬೋದಾಗಿರುತ್ತೆ. ಇಲ್ಲಾಂದರೆ ಆ ಒಂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ಕೂಡ ನೀವು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಹೇಳ್ಕೊಬೋದಾಗಿರುತ್ತೆ. 108 ಬಾರಿ ತಪ್ಪದೇ ಪಠಿಸ್ಬೇಕಾಗುತ್ತೆ. ಪ್ರತಿನಿತ್ಯವೂ ಕೂಡ 108 ಬಾರಿ ಪಠಿಸ್ತಾ ಬರೋದ್ರಿಂದ ನಿಮಗೆ ಮಂತ್ರ ಸಿದ್ಧಿ ಅನ್ನೋದು ಆಗುತ್ತೆ. 41 ದಿನಗಳ ಕಾಲ ಪ್ರಯತ್ನ ಪಟ್ಟು ಮಾಡಿ ಯಾವುದೂ ಕೂಡ ಆಗೋದಿಲ್ಲ ಅನ್ನೋದಿಲ್ಲ, ಸಕ್ಸಸ್ ಆಗೇ ಆಗುತ್ತೆ. ನೀವು ಅಂದ್ಕೊಂಡಿದ್ದು ಕೂಡ ನೆರವೇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳು ನೋಡಬೇಕು ಅಂದರೆ ನನ್ನ ಗೀತಾ ಜೆ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ, ಅದನ್ನು ಮಾಡ್ಬೋದಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.